ಶರಣು ಪ್ರೊಫೆಸರ್ ಚಂದ್ರಶೇಖರ್ ಅವರೇ, ವೆಲ್ಕಮ್ ಟು VSNA ಸದರನ್ ಕ್ಯಾಲಿಫೋರ್ನಿಯಾ ಗೆಸ್ಟ್ ಸ್ಪೀಕರ್ ಸೀರೀಸ್ ಆನ್ ವಚನ ಚಿಂತನೆ. ಕಾರಣರಾದ ವೀರಶೈವ ಸಮಾಜ ದಕ್ಷಿಣ ಕ್ಯಾಲಿಫೋರ್ನಿಯಾ ಅವರಿಗೆ ಆಭಾರಿಯಾಗಿರುವೆ. ತನು ಶುದ್ಧವಾಯಿತು ಬಸವ ಇಂದೆನ್ನ, ಮನ ಶುದ್ಧವಾಯಿತು ಬಸವ ಇಂದೆನ್ನ, ಭಕ್ತಿ ಯುಕ್ತಿ ಶುದ್ಧವಾಯಿತು ಬಸವ ಇಂದೆನ್ನ, ಇಂತಿ ಸರ್ವವೂ ಶುದ್ಧವಾಯಿತು ಬಸವ ಇಂದೆನ್ನ. ನಮ್ಮ ಗುಹೇಶ್ವರ ಲಿಂಗಕ್ಕೆ ಆದಿಯ ಆಧಾರವಾದ ಎಲ್ಲ ಬಸವಣ್ಣ ನೀನಿಂದು. ಅಲ್ಲಮ ಪ್ರಭುಗಳು ಬಸವಣ್ಣನವರು ಕುರಿತು ಅಭಿಮಾನದಿಂದ ನುಡಿದ ಬಗೆ ಇದು. ಈಗಷ್ಟೇ ಶೂನ್ಯ ಸಂಪಾದನೆಗೆ ಒಳ ಪ್ರವೇಶವನ್ನು ಪಡಿತಾ ಇದ್ದೀವಿ. ಶೂನ್ಯ ಸಂಪಾದನೆಯ ಬಣಿಯನ್ನ ಹಿಡಿದು ನೀಡುತ್ತಾ ಇರುವ ಸೋದರ ಪ್ರವೀಣ್ ಅವರಿಗೆ ವಂದನೆಗಳು. ಇದೀಗ ವಚನ ಚಿಂತನೆಗೆ ಸೋದರಿ ಉಮಾ ಅವರು ಬಸವಣ್ಣನವರ ವಚನ ಆರಿಸಿಕೊಳಿಸಿಕೊಟ್ಟಿದ್ದಾರೆ. ಎಂದಿನಂತೆ ನನ್ನ ಓದಿನ ಮಿತಿಯಲ್ಲಿಯೇ ಅರ್ಥೈಸುವ ನಮ್ರ ಪ್ರಯತ್ನದಲ್ಲಿ ಮುಂದುವರಿತೀನಿ. ನಿಮ್ಮಗಳ ಅನಿಸಿಕೆಗಳನ್ನ ಸ್ವಾಗತಿಸ್ತೀನಿ. ಮೊದಲನೇ ವಚನ ಒಮ್ಮೆ ನೋಡೋಣ. ಅಳೆವುತ್ತ ಬಳಲುವರಲ್ಲದೆ ಕೊಳಗ ಬಳಲುವುದೇ, ನಡೆವುತ್ತ ಬಳಲುವರಲ್ಲದೆ ಬಟ್ಟೆ ಬಳಲುವುದೇ, ಶ್ರವವ ಮಾಡುತ್ತ ಬಳಲುವರಲ್ಲದೆ ಕೋಳು ಬಳಲುವುದೇ, ನಿಜವನರಿಯದ ಭಕ್ತ ಬಳಲುವನಲ್ಲದೆ ಲಿಂಗ ಬಳಲುವುದೇ, ನಿಜವನರಿಯದ ಭಕ್ತ ಬಳಲುವನಲ್ಲದೆ ಲಿಂಗ ಬಳಲುವುದೇ, ಕೂಡಲ ಸಂಗಮ ದೇವ ಅರಸನರಿಯದ ಬಿಟ್ಟಿಯೋ. ಭಕ್ತ ಅಥವಾ ಸಾಧಕನಾದವ ದೈವ ನಿಷ್ಠೆ ಇರದೆ ಅನುರಾಗರಹಿತನಾಗಿ ಮಾಡುವ ತೋರಿಕೆಯ ಭಕ್ತಿಯಿಂದ ನಿಜದ ನಿಲುವನ್ನ ಕಾಣಲಾರ. ಪರಮಾತ್ಮನ ಸಾಕ್ಷಾತ್ಕಾರವಾಗದೆ ಬಳಲತಾನೇ ಇರ್ತಾನೆ. ಅಂತರಂಗದ ಅರಿವು ಮತ್ತು ಬಹಿರಂಗದ ಕ್ರಿಯೆಯ ನಡುವೆ ಅನುಸಂಧಾನ ಸಾಧಿಸಿದ್ದಲ್ಲಿ, ಸಮತೋಲನ ಹೊಂದಿದ್ದಲ್ಲಿ ತಾನು ಹಂಬಲಿಸುವ ಗುರಿಯೆಡೆಗೆ ತಲುಪಬಹುದು ಎನ್ನುವುದನ್ನು ಇಲ್ಲಿ ಬಹಳ ಮುಖ್ಯ. ಅಣ್ಣ ಬಸವಣ್ಣನವರು ಈ ವಚನದಲ್ಲಿ 3 ಸೋದಾಹರಣ ದೃಶ್ಯಗಳೊಡನೆ ಚಿತ್ರಿಸುತ್ತಾ ಪುಷ್ಟೀಕರಿಸ್ತಾರೆ. ಅಳೆವುತ್ತ ಬಳಲುವರಲ್ಲದೆ ಕೊಳಗ ಬಳಲುವುದೇ. ಅಳೆವುತ್ತ ಅಳತೆ ಮಾಡುತ್ತಾ ಬಳಲುವರಲ್ಲದೆ ಆಯಾಸವನ್ನು ಹೊಂದೋದು, ದಣಿವಾಗುವುದು. ಕೊಳಗ ಬಳಲುವುದೇ. ಇಲ್ಲಿ ಕೊಳಗ ಅಂತ ಒಂದು ಪ್ರಮಾಣ, ಒಂದು ಅಳತೆಯ ಸಾಧನ. ಮೊದಲನೇದು ದವಸ ಧಾನ್ಯವನ್ನು ಅಳೆಯುವ ಒಂದು ದೃಶ್ಯ ನಮ್ಮ ಕಣ್ಣು ಮುಂದಿದೆ. ನಮ್ಮಲ್ಲಿ ಸಂಗ್ರಹಿಸಿರುವ ದವಸ ಧಾನ್ಯ ಯಾವ ಪ್ರಮಾಣದಲ್ಲಿದೆ ಎಂದು ಲೆಕ್ಕ ಹಾಕಲು ಕೊಳಗದಲ್ಲಿ ಧಾನ್ಯವನ್ನು ತುಂಬಿ ಅಳೆಯುವುದು ಸಹಜ. ಹೀಗೆ ಒಂದರ ಮೇಲೊಂದರಂತೆ ಎಡಬಿಡದೆ ಯಾಂತ್ರಿಕವಾಗಿ ಅಳೆಯುತ್ತಾ ಎಣಿಕೆಯ ಕಡೆ ಗಮನ ಕೊಡದೆ ಮಾಡಿದಷ್ಟು ಕೆಲಸ ವ್ಯರ್ಥವಾಗಿಬಿಡುತ್ತೆ. ಧಾನ್ಯದ ಲೆಕ್ಕ ಸಿಗಬೇಕಂತ ಮಾಡಿದ ಪ್ರಯತ್ನ ಇಲ್ಲಿ ವಿಫಲವಾಗುತ್ತೆ. ಈ ಅಳೆಯುವ ಕ್ರಿಯೆ ಇದೆಯಲ್ಲ, ಅಳೆಯುತ್ತಾ ನಾವು ಬಳಲಿದಿವೆ ಹೊರತು ನಿಶ್ಚಿತವಾಗಿಯೂ ಅಳೆಯುವ ಮಾಪಕ ಕೊಳಗವಲ್ಲ. ನಿಮ್ಮ ಕುತೂಹಲಕ್ಕೆ ಒಂದೆರಡು ವಿಷಯ. ನಮ್ಮ ದೇಶಿ ಪದ್ಧತಿಯಲ್ಲಿ ಚಟಾಕು, ಪಾವು, ಸೇರು, ಬಲ್ಲ, ಕೊಳಗ, ಕಂಡುಗ ಅಂತ ಇದೆ. ಈಗ ಇಲ್ಲಿ ಅಮೆರಿಕದ ಬ್ರಿಟನ್ ಪದ್ಧತಿ ಇದೆ. ಗಿಲ್ಲು, ಪಿಂಟು, ಕ್ವಾರ್ಟರ್, ಗ್ಯಾಲನ್, ಬ್ಯಾರಲ್ ಅಂತ. ಮೆಟ್ರಿಕ್ ಅಲ್ಲಿ ಮಿಲಿಲೀಟರ್, ಸೆಂಟಿಲೀಟರ್, ಡೆಸಿಲೀಟರ್ ಅಂತಾರಲ್ಲ ಹಾಗೆ. ಈಗ 2ನೇ ಸಾಲು ಬಂದಾಗ ನಡೆವುತ್ತ ಬಳಲುವರಲ್ಲದೆ ಬಟ್ಟೆ ಬಳಲುವುದೇ. ನಡೆಯುವಿಕೆ ಅಂದ್ರೆ ಮುಂದುವರಿತಾ ಇದ್ದೀವಿ, ಬಳಲುವರಲ್ಲದೆ ದಣಿವಾಗುವುದು. ಬಟ್ಟೆ ಬಳಲುವುದೇ. ಈ ಬಟ್ಟೆ ಅಂದ್ರೆ ದಾರಿ ಅಂತ ಅರ್ಥ, ಮಾರ್ಗ, ಹಾದಿ ಅಂತ ಅರ್ಥ. ಒಂದು ವಸ್ತ್ರ ಅಂತ ಇರ್ಬೋದು, ಒಂದು ಪದಕ್ಕೆ ಹಲವಾರು ಅರ್ಥಗಳಿರುತ್ತೆ. ಆ ಸಂದರ್ಭಕ್ಕೆ ಹೊಂದುವಂಥದ್ದನ್ನು ನಾವು ತೆಗೆದುಕೊಳ್ಬೇಕಾಗುತ್ತೆ. ಎರಡನೆಯದು ನಮ್ಮ ಮುಂದೆ ನೀಳವಾಗಿ ಚಾಚಿಕೊಂಡಿರುವ ದಾರಿ, ಹಾದಿಯ ದೃಶ್ಯವಿದೆ.
ಆ ದಾರಿಯಲ್ಲಿ ಒಂದೊಂದು ಹೆಜ್ಜೆ ಹಾಕಿ ನಡೆಯುತ್ತಾ ನಡೆಯುತ್ತಾ ದಾರಿಯನ್ನು ಕ್ರಮಿಸಿದ್ರೆ ನಾವು ನಮ್ಮ ಗುರಿಯತ್ತ ಸಾಗಬಹುದು. ಆದರೆ ಮೈ ಮರೆತು ಹಾಗೆ ಸಾಗುವಾಗ ಮುಂದೆ ನಮ್ಮ ಗುರಿ ಸಿಕ್ಕಿದ್ರು ಅದನ್ನು ಗೊತ್ತು ಹಚ್ಚದೆ ವೃಥಾ ನಡೆದು ನಡೆದು ನಾವು ಬಳಲಿದಿವೆ ಹೊರತು ಖಂಡಿತವಾಗಿಯೂ ದಾರಿಯಲ್ಲ. ಶ್ರವವ ಮಾಡುತ್ತಾ ಮಾಡುತ್ತಾ ಬಳಲುವರಲ್ಲದೆ ಕೂಳು ಬಳಲುವುದೇ. ಶ್ರವ ಸಂಸ್ಕೃತ ಪದ ಶ್ರಮದ ತದ್ಭವ ರೂಪ. ಶ್ರಮ, ವ್ಯಾಯಾಮ, ಅಭ್ಯಾಸ, ಅಂಗ ಸಾಧನೆ ಅಂತ ಹೇಳ್ಬೋದು. ಶ್ರವವ ಮಾಡುತ್ತಾ ಮಾಡುತ್ತಾ ಬಳಲುವರಲ್ಲದೆ, ಆಯಾಸ ಪಡುವರಲ್ಲದೆ ಕೋಳು ಬಳಲುವುದೇ. ಈ ಕೋಳು ಅಂತಂದ್ರೆ ಬಡಿಗೆ, ದೊಣ್ಣೆ, ಈಟಿ, ಒಂದು ಆಯುಧ. ಈ ಮೂರನೇದ್ರಲ್ಲಿ ಕೋಳು ಹಿಡಿದು ಅಂಗ ಸಾಧನೆ ಮಾಡುವ ದೃಶ್ಯ ನಮ್ಮ ಮುಂದಿದೆ. ಇಲ್ಲಿ ಕೋಳು ಎಂದರೆ ಬರೀ ಬಡಿಗೆ, ದೊಣ್ಣೆ ಮಾತ್ರವಲ್ಲ, ಈಟಿ, ಬರ್ಜಿ, ಯಾವುದೋ ಒಂದು ಆಯುಧ ಆಗ್ಬೋದು. ನಿಯಮಿತವಾಗಿ ಗರಡಿಯಲ್ಲಿ ದೇಹ ದಂಡಿಸಿ ಪಳಗಿಸಿ ಬಲಶಾಲಿಯಾಗುವುದು ಮತ್ತು ಆಯುಧ ಹಿಡಿದು ಅದನ್ನ ಪ್ರಯೋಗಿಸುವಲ್ಲಿ ಪಾರಂಗತನಾಗುವುದು. ಆದರೆ ನಾನು ಹಿಡಿದಿರುವಂತಹ ಕೋಳು ಅಥವಾ ಯಾವುದೋ ಒಂದು ಆಯುಧ ಅದರ ವಿದ್ಯೆ ಕರಗತ ಮಾಡಿಕೊಳ್ಳುವಲ್ಲಿ, ಆ ವಿದ್ಯೆಯ ಸೂಕ್ಷ್ಮತೆಗಳನ್ನ ಸರಿಯಾಗಿ ಗ್ರಹಣ ಮಾಡ್ಕೊಳ್ಳದೆ ಹೋದ್ರೆ, ಗ್ರಹಿಸ್ಕೊಳ್ಳದೆ ಹೋದ್ರೆ, ಅದರ ಯುಕ್ತಿಯನ್ನು ಅಳವಡಿಸ್ಕೊಳ್ಳದೆ ಹೋದ್ರೆ ಬರಿಯೇ ಶ್ರಮದಿಂದ ಮಾಡುತ್ತಾ ಮಾಡುತ್ತಾ ಬಳಲುವರಷ್ಟೇ ಹೊರತು ನಾವು ಹಿಡಿದ ಕೋಳು ಅಥವಾ ಮತ್ಯಾವುದೋ ಆಯುಧ ಬಳಲುವುದಿಲ್ಲವಷ್ಟೇ. ಹೀಗೆ ಇದನ್ನು ತಿಳಿಸ್ಕೊಡ್ತಾ ಅಣ್ಣನವರು ನಿಜವನರಿಯದ ಭಕ್ತ ಬಳಲುವನಲ್ಲದೆ ಲಿಂಗ ಬಳಲುವುದೇ. ನಿಜವನರಿಯದ ಭಕ್ತ ಬಳಲುವನಲ್ಲದೆ ಲಿಂಗ ಬಳಲುವುದೇ. ಕೂಡಲ ಸಂಗಮ ದೇವ ಅರಸರರಿಯದ ಬಿಟ್ಟಿಯೋ ಅಂತ ಹೇಳ್ತಾರೆ. ನಿಜ ನಿಜ ಅಂತಂದ್ರೆ ಇಲ್ಲಿ ಪರವಸ್ತು, ಪರಮಾತ್ಮ, ಅರಿವು, ತಿಳುವಳಿಕೆ, ಪ್ರಜ್ಞೆ. ಭಕ್ತ, ಪೂಜಕ, ಉಪಾಸಕ ಇಲ್ಲಿ ಅರ್ಥ ತಗೊಳ್ಳೋಣ. ಬಳಲುವನಲ್ಲದೆ, ಆಯಾಸಗೊಳ್ಳುವುದಲ್ಲದೆ ಲಿಂಗ ಬಳಲುವುದೇ. ಲಿಂಗ ಇದು ಒಂದು ಶಿವನ ಪ್ರತೀಕ, ಸಂಕೇತ. ಇಲ್ಲಿ ಪರಮಾತ್ಮನ ಇರುವು ತಿಳಿಯದೆ ಅವನ ಕುರುಹಾದ ಲಿಂಗವನ್ನ ಬರಿಯ ಅರ್ಚಿಸಿದ್ರೆ, ಅಂದ್ರೆ ಲಿಂಗ ತತ್ವ ಪಾಲಿಸದೆ ಪೂಜಿಸಿದ್ರೆ ಅದು ತೋರಿಕೆ ಭಕ್ತಿ ಆಗತ್ತೆ, ಆಡಂಬರವೆನಿಸುತ್ತೆ. ಇದು ಎಂದೂ ಶಿವನಿಗೆ ಮೆಚ್ಚುಗೆ ಆಗದು. ಎಂದೂ ಅದನ್ನ ಶಿವ ಒಪ್ಪ, ಮುಟ್ಟ. ಲಿಂಗತತ್ವ ಪಾಲನೆ ಅಂತಂದ್ರೆ ತ್ರಿವಿಧ ದಾಸೋಹದ ಅರಿವು, ಆಚರಣೆಗಳು. ಅವುಗಳಿರದ ಅಬ್ಬರದ ತೋರಿಕೆಯ ಭಕ್ತಿ ಪ್ರದರ್ಶನದಲ್ಲಿ ತೇಳಿ ಮುಳುಗಿದ ಭಕ್ತ ಬಳಲುವನಷ್ಟೇ ಹೊರತು ಲಿಂಗ ಬಳಲುವುದಿಲ್ಲ. ಅರಸರ ಅರಿಯದ ಬಿಟ್ಟಿಯೋ ಎಂಬಂತೆ, ಅಂದ್ರೆ ಅರಸನಿಗೆ ತಿಳಿಯದ ಯಾವುದೇ ತರದ ವರಮಾನ ಪ್ರತಿಫಲವಿರದೆ ಊಳಿಗ ಇದೆಯಲ್ಲ, ಅದನ್ನ ಮಾಡಿ ಮಾಡಿ ಹುತ ದಣಿದಂತಾಗುತ್ತದೆ ಅಂತ ಇಲ್ಲಿ ಬಸವಣ್ಣವರು ಹೇಳ್ತಾರೆ. ಇಲ್ಲಿ ತೋರಿಕೆ ಭಕ್ತರನ್ನ ಅಣ್ಣನವರು ತಮ್ಮ ಇನ್ನೊಂದು ವರ್ಷದಲ್ಲಿ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ಎಂದು ಆಸಕ್ತ ಮನದ ಕೊರತೆಯನ್ನ ಎತ್ತಿ ತೋರಿದ್ದಾರೆ. ಮನಸ್ಸಿದ್ದರೆ ಮಾರ್ಗ ಎನ್ನುತ್ತದೆ ಗಾದೆ. ನೆನೆದವರ ಮನದಲ್ಲಿ ನೆಲೆಸವನೇ ಮಾದೇವ ಅಂತಾರೆ ನಮ್ಮ ಜನಪದರು. ಕೆಲಸವನ್ನ ಕಷ್ಟಪಟ್ಟು ಮಾಡುವ ಬದಲು ಇಷ್ಟಪಟ್ಟು ಮಾಡಿದರೆ ಯಶಸ್ಸನ್ನ ಸುಲಭವಾಗಿ ಸಾಧಿಸಬಹುದು ಎಂದೆನ್ನುತ್ತೆ ಇಂದಿನ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಸ್ಕೂಲ್ಗಳು. ಇಲ್ಲೆಲ್ಲ ಮನಸ್ಸಿನ ಸಾಧ್ಯತೆಗಳನ್ನ ಗುರುತಿಸಬಹುದು. ಅದೇ ರೀತಿ ಇಲ್ಲಿ ಬಸವಣ್ಣವರು ತ್ರಿವಿಧ ದಾಸೋಹದ ಬಗ್ಗೆ ಹೇಳಿದರು. ಅವರದೇ ಒಂದು ವಚನ, ತನುವ ಕೊಟ್ಟು ಗುರುವನ್ನು ಉಳಿಸಬೇಕು, ಮನವ ಕೊಟ್ಟು ಲಿಂಗವನ್ನು ಉಳಿಸಬೇಕು, ದನವ ಕೊಟ್ಟು ಜಂಗಮವನ್ನು ಉಳಿಸಬೇಕು, ಈ ತ್ರಿವಿಧವ ಹೊರಗು ಮಾಡಿ ಹರೆಯ ಹೊಯಿಸಿ ಕುರುಹ ಮೆಚ್ಚಿಸುವವರ ಮೆಚ್ಚ ಕೂಡಲ ಸಂಗಮ ದೇವ. ಇಲ್ಲಿ ಹರೆಯ ವಹಿಸಿ ಅಂತಿದೆ. ಹರೆಯ ವಹಿಸಿ, ಹರೆಯ ಅಂತಂದ್ರೆ ಒಂದು ಚರ್ಮವಾದ್ಯ, ತಮ್ಮಟೆ. ತಮ್ಮಟೆಯನ್ನ ಬಾರಿಸುತ್ತಾ ಲಿಂಗ ಪೂಜೆ ಪ್ರದರ್ಶಿಸುವ ಅಬ್ಬರ ಇದೆಯಲ್ಲ, ಅದನ್ನ ಶಿವ ಮೆಚ್ಚ. ದೇವಸ್ಥಾನಗಳಲ್ಲಿ ಪಂಚಮಹಾವಾದ್ಯಾದಿಗಳು ಮುಳುಗಿಸ್ತಾರೆ.
ಆ ಮೊರೆತ ಕೂಡ ಶಿವನಿಗೆ ಸಲ್ಲದು. ಇಲ್ಲಿ ನಾವು ಗಮನಿಸ್ತಾ ಹೋಗೋಣ. ಕೊಳಗದಲ್ಲಿ ಅಳೆಯುತ್ತಾ ಅಳೆಯುತ್ತಾ, ದಾರಿಯಲ್ಲಿ ನಡೆಯುತ್ತಾ ನಡೆಯುತ್ತಾ, ಶ್ರವವ ಮಾಡುತ್ತಾ ಮಾಡುತ್ತಾ, ನಿಜವನರಿಯದ ಭಕ್ತ ಲಿಂಗವನ್ನು ಆಡಂಬರದಿ ಪೂಜಿಸುತ್ತಾ ಪೂಜಿಸುತ್ತಾ, ಇಲ್ಲಿ ಬರುವಂತಹ ಎಲ್ಲಾ ಕ್ರಿಯೆಗಳಲ್ಲಿ ಮನಸ್ಸು ತಲ್ಲೀನವಾಗದೆ ಯಾಂತ್ರಿಕ ಆಚರಣೆಗಳೆನಿಸಿ ಮೃತ ಸಾಧಕನನ್ನ ಭಕ್ತನನ್ನ ಬರಳಿಸ್ತಾ ಇವೆ. ಅರಿವಿಲ್ಲದ ಕ್ರಿಯೆ, ಅರಿವಿಲ್ಲದ ಆಚಾರ ಯಾವತ್ತಿಗೂ ವ್ಯರ್ಥವಷ್ಟೇ ಎಂಬುದನ್ನ ಅಣ್ಣ ಬಸವಣ್ಣನವರು ಮನಮುಟ್ಟುವಂತೆ ಇಲ್ಲಿ ಹೇಳಿದ್ದಾರೆ. ಇನ್ನು 2ನೇ ವಚನಕ್ಕೆ ನಾವು ಹೋಗೋದಾದ್ರೆ, ಆಯುಷ್ಯ ಉಂಟು ಪ್ರಳಯವಿಲ್ಲವೆಂದು ಅರ್ಥವ ಮಡಗುವಿರಿ. ಆಯುಷ್ಯ ತೀರಿ ಪ್ರಳಯ ಬಂದಡೆ ಆ ಅರ್ಥವನ್ನು ಉಂಬುವರಿಲ್ಲ. ನೆಲನ ಅಗಿದು ಮಡುಗಿದಿರ, ಆ ನೆಲ ನುಂಗಿದಡು ಉಗುಳುವುದೇ. ಕಣ್ಣಿನಲ್ಲಿ ನೋಡಿ ಮಣ್ಣಿನಲ್ಲಿ ನೆರಹಿ ಉಣ್ಣದೆ ಹೋಗದಿರ. ನಿನ್ನ ಮಡದಿಗೆ ಇರಲೆಂದಡೆ ಆ ಮಡದಿಯ ಕೃತಕ ಬೇರೆ. ನಿನ್ನ ಒಡಲು ಕೆಡೆಯಲು ಮತ್ತೊಬ್ಬನಲ್ಲಿಗೆ ಅಡಕದೆ ಮಾಬಲೆ. ಹೆರರಿಗಿಕ್ಕಿ ಹೆಗ್ಗುರಿಯಾಗಿ ಕೆಡಬೇಡ. ಕೂಡಲ ಸಂಗನ ಶರಣರಿಗೆ ಒಡನೆ ಸವೆಸುವುದು. ಜೀವನ ಅನಿತ್ಯವೆಂದು ತಿಳಿದಿದ್ರು ಅದನ್ನು ಮರೆತು ಲೌಕಿಕ ಕಾಮನೆಗಳಿಗೆ ಬೆಂಬತ್ತಿ ಮೋಹಿಸಿ ಅಜರಾರಾಮರೆಂಬ ಭ್ರಮೆಗೆ ಒಳಗಾದವರು ತಾವು ಸಂಪಾದಿಸಿದ ಸಂಗ್ರಹಿಸಿದ ಸಿಹಿ ಸಂಪತ್ತು ದ್ರವ್ಯಗಳನ್ನ ಕಾಪಿಡುವ ಮರುಳತನಕ್ಕೆ ಅಣ್ಣನವರು ಮರುಗಿ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಹಿತದ ಮಾತುಗಳನ್ನ ಆಡ್ತಾ ಇದ್ದಾರೆ. ಶ್ರಮಪಟ್ಟು ಗಳಿಸಿದ ಧನ ಯಾವತ್ತೂ ಸಮಾಜದ ಸದ್ವಿನಿಯೋಗದಲ್ಲೇ ತನ್ನ ಸಫಲತೆಯನ್ನು ಕಾಣಬೇಕೆಂಬುದನ್ನ ಒತ್ತಿ ಹೇಳಿದ್ದಾರೆ. ಸ್ವಾರ್ಥಕ್ಕಾಗಿ ಧನ ಸಂಗ್ರಹಿಸಲು ಹಳಬುವ ಮಂದಿಯ ಪರಿಪಾಟಲನ್ನ ವಿಶದವಾಗಿ ಇಲ್ಲಿ ತಿಳಿಸ್ಕೊಡ್ತಾರೆ. ಸತ್ಯಶುದ್ಧ ಕಾಯಕದಿಂದಲೇ ಸಂಪಾದಿಸಿರುವ ಗಳಿಕೆ ಸಮಾಜದ ಸತ್ಪಾತ್ರತೆಗೆ ಸಲ್ಲಬೇಕೆಂಬ ಅರಿವನ್ನ ಇಲ್ಲಿ ಉದ್ದೀಪಿಸಲಾಗಿದೆ. ವಚನ ನೋಡ್ತಾ ಹೋಗೋಣ. ಆಯುಷ್ಯ ಉಂಟು ಪ್ರಳಯವಿಲ್ಲವೆಂದು ಅರ್ಥವ ಮಡಗುವಿರಿ. ಆಯುಷ್ಯ ಉಂಟು, ಆಯುಷ್ಯ ಆಯಸ್ಸು ಜೀವಿತಾವಧಿ. ಪ್ರಳಯವಿಲ್ಲವೆಂದು ಪ್ರಪಂಚದ ಅಳಿವು ನಿಜ, ಅದನ್ಸುತ್ತೆ. ಆದರೆ ಇನ್ನೊಂದರ್ಥ ನಾಶ. ಅರ್ಥವ ಧನ, ಹಣಕಾಸು, ಸಿರಿ ಸಂಪತ್ತು. ಮಡಗುವಿರಿ, ಮುಚ್ಚಿಡುವಿರಿ, ಅಡಗಿಸುವಿರಿ, ಬಚ್ಚಿಡುವಿರಿ. ಹೀಗೆ ತನಗೆ ಆಯುಷ್ಯವಿದೆ, ತಾನು ಮರಣವಪ್ಪೆನೆಂಬ ಭ್ರಮೆಯಿಂದ ಜೀವಿತಾವಧಿ ಉಂಟೆಂದು ಗಳಿಸಿದ ಧನವನ್ನ ಸಂಗ್ರಹಿಸಿರ್ತೇವೆ. ಈ ಸಂಗ್ರಹ ಬುದ್ಧಿಯನ್ನ ಇಲ್ಲಿ ಗಮನಿಸಬೇಕು. ಮುಂದಿನ ಸಾಲು ನೋಡಿ. ಆಯುಷ್ಯ ತೀರಿ ಪ್ರಳಯ ಬಂದಡೆ ಆ ಅರ್ಥವನ್ನು ಉಂಬುವರಿಲ್ಲ. ಉಂಬು, ಉಣ್ಣು ಅಂತನ್ನುವ ಅರ್ಥ ಅಂದ್ರೆ ಅನುಭವಿಸೋರಿಲ್ಲ ಅಂತ. ನೀವು ಸಂಗ್ರಹಿಸಿಟ್ಟಂತ ಆ ಧನವನ್ನ ನೀವು ಆಯುಷ್ ಮುಗಿದು ಸಾವನ್ನಪ್ಪಿದಾಗ ನೀವು ಕೂಡಿಟ್ಟಂತ ಆ ಧನವನ್ನ ಯಾರು ಅನುಭವಿಸುವರು? ಯಾರಿಗೆ ಸೇರುತ್ತೆ? ಮತ್ತೆ ಮುಂದಿನ ಸಾಲು ನೋಡ್ತಾ ಹೋಗಿ. ನೆಲನ ಅಗಿದು ಮಡುಗಿದಿರ, ಆ ನೆಲ ನುಂಗಿದರ ಉಗುಳುವುದೇ. ನುಂಗಿದ್ದನ್ನ ಉಗುಳುವುದೇ. ನೆಲ, ಈ ಭೂಮಿ ಅಗೆದು ತೋಡೋದು, ಹಳ್ಳ ಮಾಡೋದು, ಮಡುಗಿ ಬಚ್ಚಿಡೋದು. ನುಂಗಿದದ್ದು ಉಗುಳುವುದೇ. ನುಂಗಿದಡು ಉಗುಳುವುದೇ. ಆ ಭೂಮಿ, ಆ ನೆಲ ತಾನು ಕಬಳಿಸ್ಕೊಂಡದ್ದನ್ನ ಹೊರಚೆಲ್ಲುತ್ತಾ, ಹೊರಗಾಕುತ್ತಾ. ಹಲವರು ನೆಲವನ್ನ ಅಗೆದು ಕೂಡಿಟ್ಟ ಧನವನ್ನು ಉಗಿಯೋದುಂಟು. ನೆಲವನ್ನ ಅಗೆದು ತಾವು ಸಂಗ್ರಹಿಸಿದ್ದ ಹಣವನ್ನ ಅಲ್ಲಿ ಬಚ್ಚಿಡೋದುಂಟು. ಆ ನೆಲವೋ ತನ್ನಲ್ಲಿ ಹೂತಿಟ್ಟ ಧನವನ್ನು ಮತ್ತೆಂದಾದರೂ ಹೊರಚೆಲ್ಲುವುದುಂಟೆ? ಹಿಂದಿರಿಸುವುದುಂಟೆ? ಇಲ್ಲ.
ಎಂದಿಗೂ ಸಾಧ್ಯವಿಲ್ಲ. ಕಣ್ಣಿನಲ್ಲಿ ನೋಡಿ ಮಣ್ಣಿನಲ್ಲಿ ನೆರಹಿ ಉಣ್ಣದೇ ಹೋಗದಿರಾ. ಇಲ್ಲಿ ಮಣ್ಣಿನಲ್ಲಿ ನೆರಹಿ, ಮಣ್ಣಿನೊಂದಿಗೆ ಒಂದಾದ, ಉಣ್ಣದೇ ಹೋಗದಿರಾ. ನೀವು ಅನುಭವಿಸದೆ ಹೊರಟೋಗ್ತಾ ಇದ್ದೀರಲ್ಲ. ಈ ಕೂಡಿಟ್ಟ ದನವನ್ನ ಬರಿಯ ಕಣ್ಣಿನಲ್ಲೇ ನೋಡಿ ಆನಂದಿಸ್ಬಿಟ್ರಿ. ಮಣ್ಣಿನಲ್ಲಿ ಅದನ್ನ ಹೂತಿಟ್ಟು ಮಣ್ಣಿನಲ್ಲಿ ಮಣ್ಣಾಗಿಸ್ಬಿಟ್ರಿ. ಅಷ್ಟೇ ಹೊರತು ಅದನ್ನ ಅನುಭವಿಸದೆ ಹೋದ್ರಲ್ಲ. ನಿಮ್ಮ ಪಾಳಿಗೆ ಅದು ಇದ್ದು ಇಲ್ವಾಯ್ತಲ್ಲ, ಎಲ್ಲ ನಿರುಪಯುಕ್ತವಾಯ್ತಲ್ಲ. ಮುಂದಿನ ಸಾಲಿನಲ್ಲಿ ನಿನ್ನ ಮಡದಿಗೆ ಇರಲೆಂದೆಡೆ ಆ ಮಡದಿಯ ಕೃತಕ ಬೇರೆ. ಮಡದಿ ಹೆಂಡತಿ, ಆ ಮಡದಿಯ ಕೃತಕ ಬೇರೆ. ಅವಳಲ್ಲಿ ಕಪಟತೆ ಇದೆ, ಮೋಸಗಾರಿಕೆ ಇದೆ. ನಿನ್ನ ಒಡಲು ಕೆಡೆಯಲು ಮತ್ತೊಬ್ಬನು ಅಲ್ಲಿಗೆ ಅಡಕದೆ ಮಾಬಲೆ. ನಿನ್ನ ಒಡಲು ಕೆಡೆಯಲು ಮತ್ತೊಬ್ಬನಲ್ಲಿಗೆ ಅಡಕದೆ ಮಾಬಲೆ. ಕೆಡೆ ದೇಹ, ಆ ಒಡಲು ದೇಹ, ಕೆಡೆ ನಾಶವಾಗುವಂಥದ್ದು. ಮತ್ತೊಬ್ಬನಲ್ಲಿಗೆ ಅಡಕದೆ, ಮತ್ತೊಬ್ಬನ ಜೊತೆಯಾಗದೆ, ಮಾಬಲೆ, ಮಾನ್ಬಲೆ, ಎಡ್ಡುಬಲೆ. ಅಂದ್ರೆ ಇಲ್ಲಿ ಗಮನಿಸ್ತಾ ಹೋಗಿ, ತಾನು ಕೈ ಹಿಡಿದಂತ ಹೆಂಡತಿಗೆಂದು ಕೂಡಿಟ್ಟರೆ ಅದು ಕೂಡ ವ್ಯರ್ಥವೇ ಸರಿ. ಯಾಕೆಂದ್ರೆ ಇಲ್ಲಿ ಅವ್ರು ಹೇಳ್ತಾ ಇರೋದು, ಬರುವಂತ ಹೆಂಡತಿ ಅವಳ ನಡೆ ಅಸಹಜವಾದದ್ದು. ಗಂಡನಿದ್ದಾಗ ಅವಳೇನೋ ವಿಧೇಯಲಾಗಿದ್ದವಳೆ. ಆದ್ರೆ ಈಗ ಗಂಡ ಮಡಿದ ಮೇಲೂ ಆತನ ನೆನಪಿನಲ್ಲೇ ಜೀವಿಸ್ತಾಳೆ ಅಂತ ಅನ್ಲಿಕ್ಕಾಗೋದಿಲ್ಲ. ಆಕೆ ತನ್ನ ಬದುಕನ್ನ ಕಟ್ಕೊಳ್ಬೇಕು ಅಂತನ್ನುವ ಆಸೆ ಇದೆ. ತನ್ನ ಬದುಕಿನ ಪಯಣವನ್ನ ಮತ್ತೊಬ್ಬ ಸಂಗಾತಿಯ ಜೊತೆ ಮುನ್ನಡೆಸೋಳೆ. ಆಗ ತನ್ನ ಗಂಡ ಗಳಿಸಿಟ್ಟ ಧನವನ್ನ ತನ್ನ ಕೈ ಹಿಡಿದವನಿಗೆ ಕೊಡುವಳಷ್ಟೇ. ಹೆರರಿಗಿಕ್ಕಿ ಹೆಗ್ಗುರಿಯಾಗಿ ಕೆಡಬೇಡ. ಈಗೆಲ್ಲ ಆಗೋಯ್ತಲ್ಲ. ಹೆರರಿಗೆ, ಇತರರಿಗೆ, ಅನ್ಯರಿಗೆ ಇಕ್ಕಿ ಇರಿಸಿ ಇಟ್ಟು ಹೆಗ್ಗುರಿಯಾಗಿ, ದೊಡ್ಡ ಕುರಿ, ಕೆಡಬೇಡ, ನಾಶವಾಗಬೇಡ, ಕಷ್ಟಕ್ಕೆ ಗುರಿಯಾಗದೆಲ್ಲ. ಹೀಗೆ ಸ್ವತಃ ಅನುಭವಿಸಿದ ಗಳಿಸಿಟ್ಟ ಧನವು ಅನ್ಯರ ಪಾಲಾಗಿ ನೀನು ಅಮಾಯಕನಂತೆ, ಕೃತ್ರಿಮವನ್ನರಿಯದ ಕುರಿಯಂತೆ ಕಷ್ಟಕ್ಕೆ ಗುರಿಯಾದೆಯಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಬರೀ ಕುರಿಯಲ್ಲ, ಅದು ದೊಡ್ಡ ಕುರಿ, ಅಂದ್ರೆ ಕೊಬ್ಬಿದ ಕುರಿ ಅಂತ ಹೇಳ್ಬೋದು. ಕುರಿ ಕೊಬ್ಬಿದಷ್ಟು ಕುರುಬನ್ ಲಾಭ ಅನ್ನುವ ಮಾತಿದೆ. ಅಂದ್ರೆ ಅವನ ಅಮಾಯಕತೆಯೇ ಅವನನ್ನ ಕೇಳ್ಕೊಡ್ತಾ ಇದೆ, ಅವನನ್ನ ಬಲಿ ತೆಗೆದುಕೊಳ್ಳುತ್ತೆ ಇರುವಂಥದ್ದು. ಅದಕ್ಕಾಗಿ ಕೂಡಲ ಸಂಗನ ಶರಣರಿಗೆ ಒಡನೆ ಸವೆಸುವುದು, ಒಡನೆ ಸವೆಸುವುದು, ಒಡನೆ ಕೂಡಲೇ ಈ ಕ್ಷಣವೇ ಸವೆಸುವುದು, ಪೂರ್ಣವಾಗಿ ಒಪ್ಪಿಸುವುದು. ಅಂದ್ರೆ ಇಲ್ಲಿ ಅಣ್ಣನವ್ರು ಹೇಳ್ತಾ ಇರೋದು, ಅದರ ಬದಲು ಈಗೆಲ್ಲ ಕೂಡಿಟ್ಟಿಲ್ಲಪ್ಪ, ಸಂಗ್ರಹಿಸಿಟ್ಟಿಲ್ಲಪ್ಪ, ಬಚ್ಚಿಟ್ಟಿಲ್ಲಪ್ಪ, ಅದರ ಬದಲು ಕೂಡಿಟ್ಟ ಧನವನ್ನ ಕೂಡಲ ಸಂಗನರ ಶರಣರಿಗೆ ಸವಿಸುವುದಾದರೆ ಆ ಧನ ಸದ್ವಿನಿಯೋಗವಾದಂತೆಯೇ ಸರಿ. ಯಾಕೆಂತಂದ್ರೆ ಸಕಲ ಜೀವಿಗಳಿಗೆ ಲೇಸು ಬಯಸುವವರು ಶರಣರು. ತಮಗೆ ಸಂದ ಧನವನ್ನ ದಾಸೋಹದಿಂದ, ದಾಸೋಹದ ಮೂಲಕ ಸಮಾಜಕ್ಕೆ ಮರಳಿಸ್ತಾರೆ. ಅಣ್ಣನವರ ಮತ್ತೊಂದು ವಚನ, ಒಂದು ಸಾಲಿದೆ, ಜಂಗಮಕ್ಕೆರೆದರೆ ಸಾವಿರ ನನಗಿತ್ತು ಅಂತ. ಜಂಗಮಕ್ಕೆರೆದರೆ ಸಾವಿರ ನನಗಿತ್ತು. ಇಲ್ಲಿ ಜಂಗಮ ಅಂತ ಅನ್ನುವ ಪದ ವಿಶೇಷವಾಗಿ ವಿಶಾಲ ಅರ್ಥದಲ್ಲಿ ತಗೊಂಡ್ರೆ ಚಲನಶೀಲ ಸಮಾಜ ಅಂತ ಅರ್ಥ. ಅಂದ್ರೆ ಸಂಪತ್ತಿನ ಸಾರ್ಥಕತೆ ಅದನ್ನ ಜಂಗಮಕ್ಕೆ ಅಂದ್ರೆ ಸಮಾಜಕ್ಕೆ ವಿನಿಯೋಗಿಸುವುದರಲ್ಲಿದೆ. ಇಲ್ಲಿ ಅರ್ಥ ಅಂದ್ರೆ ಧನ, ಅರ್ಥ ಸಾರ್ಥಕ್ಯವನ್ನ ಕಾಣುತ್ತೆ. ಇದರಿಂದಾಗಿ ಕ್ಷಣಿತೆಯ ಜೀವನದಲ್ಲೂ ಈ ಕ್ಷಣಿಕತೆ ಇರುವಂತಹ ಅನಿತ್ಯವಾದ ಜೀವನದಲ್ಲೂ ಕೂಡ ಸಂತೃಪ್ತ ಭಾವವನ್ನು ಕಾಣಬಹುದು. ಇವತ್ತಿನ ಪ್ರಸ್ತುತ ದಿನಮಾನದಲ್ಲಿ ಹೇಳೋದಾದ್ರೆ ಬಿಲ್ ಗೇಟ್ಸ್ ಆಗ್ಬೋದು, ವಾರನ್ ಬಫೆ ಆಗ್ಬೋದು, ಅಥವಾ ಟಾಟಾ ಸಮೂಹದವರಾಗ್ಬೋದು, ಅವರೆಲ್ಲ ನೆನಪಾಗೋದು ನಮಗೆ ಅವರ ಕ್ಷೇತ್ರದಲ್ಲಿ ದಿಗ್ಗಜರು ಅಂತಲ್ಲ. ಅವರು
ಈ ಸಮಾಜಕ್ಕೆ ಮಾಡಿಕೊಟ್ಟಂತಹ ಸತ್ಕಾರ್ಯದಿಂದ ಅವ್ರು ಯಾವತ್ತೂ ಕೂಡ ನಮ್ಮ ಮನಸ್ಸಿನಲ್ಲಿರ್ತಾರೆ. ಹೀಗೆ ವ್ಯಕ್ತಿಯೊಬ್ಬ ತನ್ನ ಸತ್ಯಶುದ್ಧ ಕಾಯಕದಿಂದ ಗಳಿಸಿ ಉಳಿಸಿಟ್ಟ ಧನ ಕುರಿತು ಲೋಭ ಮೋಹಿತನಾಗದೆ ಸದ್ವಿನಿಯೋಗಿಸುವ ಕಾರ್ಯಕ್ಕೆ ಮುಂದಾಗುವ ಮೂಲಕ ಸಮಾಜಮುಖಿಯಾಗಿ ಎಲ್ಲರ ಮೆಚ್ಚುಗೆ ಪಾತ್ರನಾಗಬೇಕು, ಈ ಸಿಕ್ಕಿರುವಂತಹ ಸದಾವಕಾಶವನ್ನು ಬಳಸ್ಕೊಳ್ಬೇಕು ಅಂತ ಅನ್ನೋದು ಅಣ್ಣ ಬಸವಣ್ಣನವರ ಮಾತು. ಅದನ್ನು ನಾವಿಲ್ಲಿ ಮನಗಾಣಾಗಬಹುದಾಗಿದೆ. ಈಗ ಸಮಯ ಮೀರ್ತಾ ಇರೋದ್ರಿಂದ 3ನೇ ವಚನಕ್ಕೆ ಹೋಗ್ತಾ ಇಲ್ಲ. 2 ವಚನವನ್ನೇ ಅರ್ಥೈಸೋದಕ್ಕೆ ನಿಲ್ಲಿಸ್ಕೊಡ್ತೇನೆ. ಈ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಕೂಡ ವಂದನೆಗಳು, ಶರಣಾರ್ಥಿಗಳು. ಬಹಳ ಚೆನ್ನಾಗಿ ವಚನಗಳನ್ನು ತುಂಬ ಸವಿಸ್ತಾರವಾಗಿ ತಿಳಿಸಿಕೊಟ್ರಿ ಪ್ರೊಫೆಸರ್ ಅವರೇ. ತುಂಬ ಧನ್ಯವಾದಗಳು. ಶರಣಾರ್ಥಿಗಳು.